ನಮಸ್ತೆ ಏಜ್ ನ್ಯೂಸ್ಗೆ ಸ್ವಾಗತ. ಸಂಗಮೇಶ ಚಿಕ್ಕ ನರಗುಂದ ಅವರಿಗೆ ಚಿತ್ರಸಂತೆ ರಾಜ್ಯೋತ್ಸವ ಪುರಸ್ಕಾರ ಪ್ರದಾನ. ಕನ್ನಡ ನಾಡಿನ ಹೆಮ್ಮೆಯ ಸಾಧಕರಿಗೆ ನಿಮ್ಮ ವಿಶೇಷ ಸಾಧನೆಗೆ ಚಿತ್ರಸಂತೆ ರಾಜ್ಯೋತ್ಸವ ಅಂಗವಾಗಿ ಸೋಮವಾರ ಬೆಂಗಳೂರ ರಾಜ್ ಮಹಲ್ ವಿಲಾಸ್ನಲ್ಲಿ ಗಿರೀಶ್ ವಿ ಗೌಡ ಪ್ರಧಾನ ಸಂಪಾದಕರು ವ್ಯವಸ್ಥಾಪಕ ನಿರ್ದೇಶಕರ ವತಿಯಿಂದ ನಡೆದ ಚಿತ್ರಸಂತೆ ರಾಜ್ಯೋತ್ಸವ ಸಮಾರಂಭದಲ್ಲಿ ಪಟ್ಟಣದ ಸಂಗಮೇಶ ಚಿಕ್ಕ ನರಗುಂದ ಅವರಿಗೆ ಹೈ ಸ್ಪೀಡ್ ಕಂಪ್ಯೂಟಿಂಗ್ನಲ್ಲಿ ನಾವೀನ್ಯತೆ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಅನುಪಮ ಸೇವೆಯನ್ನ ಸ್ಮರಿಸಿ ಚಿತ್ರಸಂತೆ ಮಾಸಿಕ ಸಿನಿಮಾ ಪತ್ರಿಕೆ 2025ನೇ ಸಾಲಿನ ಚಿತ್ರಸಂತೆ ರಾಜ್ಯೋತ್ಸವ ಪುರಸ್ಕಾರವನ್ನ ಡಾಕ್ಟರ್ ಪ್ರಿಯಾಂಕಾ ಉಪೇಂದ್ರ ಅವರು ಕೊಟ್ಟು ಗೌರವಿಸಿದರು. ಸಂಗಮೇಶ ಚಿಕ್ಕ ನರಗುಂದ ಮಾತನಾಡಿ, ಹೈ ಸ್ಪೀಡ್ ಕಂಪ್ಯೂಟಿಂಗ್ ಬಗ್ಗೆ ನಾನು ತಯಾರಿಸಿದ ಪ್ರೊಫೆಸರ್ ಅನ್ನ ರೀಪ್ರೋಗ್ರಾಮ್ ಮಾಡಿ ನನ್ನದೇ ಆದ ಪ್ರೊಫೆಸರ್ನ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಎಡಿಟಿಂಗ್ಗೆ ಕಂಪ್ಯೂಟರ್ ಕೇವಲ 27,000 ರೂಪಾಯಿನಲ್ಲಿ ತಯಾರು ಮಾಡಿದ್ದೀನಿ ಎಂದಿದ್ದಾರೆ. Hi Chandan Shri, wishing you all the best for your exams. You ಖಂಡಿತ successful ಆಗ್ತೀರಾ. All the best. God bless you. Thank you madam. ಈಗ ಮೇಡಮ್ ಅವ್ರು ಹೇಳಿದಾಗೆ ಒಂದು 2 ಮಿನಿಟ್ಸ್ ಅಲ್ಲಿ ಮಾತು ಮುಗಿಸ್ತೇನೆ. ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳೋದು ಅನ್ನೋಕ್ಕಿಂತ ಆ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಗೆ ಏನಾದ್ರು ಒಂದು ಯೂಸ್ ಆಗುತ್ತೆ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನನ್ನ ಹೆಸರು ಸಂಗಮೇಶ್ ಚಿಕ್ಕನರಗುಂದ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಾನು ಸಂಗಮೇಶ್ ಚಿಕ್ಕನರಗುಂದ ಅಂತಂದು ಹೇಳಿ ಭಾಳ ಜನ ಗೊತ್ತಾಯಿಸೋದಿಲ್ಲ. ವಿಜಯ್ ಕುಮಾರ್ ಚಿಕ್ಕನರಗುಂದ ಅಂತಂದು ಜಾಸ್ತಿ ಗೊತ್ತಾಯಿಸ್ತಾರೆ. ಅದಕ್ಕಿಂತ ಜಾಸ್ತಿ ಅಂತಂದರೆ ಸೈಂಟಿಸ್ಟ್ ಅಂತಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ನಮ್ಮೂರಲ್ಲಿ. ಈ ಸೈಂಟಿಸ್ಟ್ ಅಂತಂದ್ರೆ ಹೆಂಗಪ್ಪ ಅಂತಂದರೆ ನಾನು ಒಂದು 13-14 ವರ್ಷ ಇರಬೇಕು. ಆ ಒಂದು ನ್ಯೂಕ್ಲಿಯರ್ ರಿಯಾಕ್ಟ್ ಇದು ಮಾಡಿಬಿಟ್ಟು ಗೋಲ್ಡ್ ತಯಾರು ಮಾಡ್ಕೊಂಡು ತಲೆಯಲ್ಲಿ ಬಂದಿತ್ತು ನನಗೆ. ಆ ಗೋಲ್ಡ್ ತಯಾರು ಮಾಡೋಕ್ಕೆ ಹೋದಾಗ ಅದು ರಿಯಾಕ್ಷನ್ ಆಗಿಬಿಟ್ಟು ಅವಾಗಿಂದ ಸೈಂಟಿಸ್ಟ್ ಅಂತ ಹೆಸರು ಬಿದ್ದಿರೋದು. ಓಕೆ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಒಂದು ಇನ್ಸಿಡೆಂಟ್ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಯೂಸ್ ಆಗಬೇಕು. ಈಗ ನಾವೆಲ್ಲರೂ ಕಾಮನ್ ಆಗಿ ಪ್ರತಿಯೊಬ್ಬರು, ನಾ ಈಗ ಇದು ಹೇಳೋದು ಭಾಳ ಇಂಪಾರ್ಟೆಂಟ್ ಪಾಯಿಂಟು. ನಾವು ಪ್ರತಿಯೊಬ್ಬರು ಎಲ್ಲರೂ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಫೇಸ್ಬುಕ್ ಮತ್ತು ವಾಟ್ಸಪ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಡಿ ಪಿ ಹಾಕ್ತೀರಿ, ಗೊತ್ತಾ? ಡಿ ಪಿ ಹಾಕ್ತೀರಿ, ಫೋಟೋ ಶೇರ್ ಮಾಡ್ತೀರಿ. ಅದು ಎಷ್ಟು ನಿಮ್ಗೆ ಇನ್ನೂ ಯಾರಿಗೂ ಗೊತ್ತಿಲ್ಲ. ನಾ ಆ ಫೀಲ್ಡಲ್ಲಿ ಇದ್ಬಿಟ್ಟು 5 ವರ್ಷ ಆಯಿತು, ಅದ್ರ ಬಗ್ಗೆ ನಾನು ಸ್ಟಡಿ ಮಾಡ್ತಾ ಇತ್ತು. ನೀವು ಹಾಗೆ ಒಂದು ಇದು ಹೇಳ್ತಾ ಇದ್ದೀನಿ. ಈಗ ಒಂದು 5 ವರ್ಷದ ಹಿಂದೆ, ಈಗ ಒಂದು 2 ಇಯರ್ಸ್ ಆಯಿತು, ಅದರಲ್ಲಿ ವಾಪಸ್ ರಿಟರ್ನ್ ತೊಗೊಂಡ್ರು. ಗೂಗಲ್ ಗ್ಲಾಸ್ ಅಂತ ಹೇಳಿ ಬಂದಿತ್ತು. ಯಾರಾದ್ರು ಕೇಳಿದ್ರಿ? ಗೂಗಲ್ ಗ್ಲಾಸ್ ಕೇಳಿರಿ? ಓಕೆ, ಅದು ಏನು ಮಾಡ್ತಾ ಇತ್ತು ಅಂತ ಹೇಳ್ತೇನೆ ನಾನು ನಿಮಗೆ. ನಾನು ಗೂಗಲ್ ಗ್ಲಾಸ್ದಲ್ಲಿ ಡೆವಲಪರ್ ಆಗಿ ವರ್ಕ್ ಮಾಡಿದ್ದೀನಿ. ನಿಮ್ಮ ಸ್ಪೆಕ್ಟಿಗೆ ಈ ಫ್ರೇಮ್ ಇದೆಯಲ್ಲ, ಆ ಫ್ರೇಮಿಗೆ ಇನ್ನೊಂದು ಫ್ರೇಮ್ ಬರುತ್ತೆ, ಇದೇ ನಿಮ್ಮ ಸ್ಪೆಕ್ಟ್ ಅದಕ್ಕೆ ಜಾಯಿನ್ ಆಗುತ್ತೆ. ಫ್ರಂಟ್ ಒಂದು ಗ್ಲಾಸ್ ಇರುತ್ತೆ, ಫ್ರಂಟ್ ಇನ್ನೊಂದು ಸ್ಕ್ರೀನ್ ಇರುತ್ತೆ. ಆ ಸ್ಕ್ರೀನ್ ನಿಮಗೆ ಥಿಯೇಟರ್ ಟೈಪ್ ಕಾಣಿಸುತ್ತೆ. ನೀವೆಲ್ಲರೂ ಹೆಂಗೆ ಕುಂತಿದ್ದೀರಾ ಅದೇ ಥರ ನಾನು ಡೈರೆಕ್ಟಾಗಿ ನಿಮ್ಮನ್ನು ನೋಡ್ತೇನೆ. ಅದರಲ್ಲಿ ಪ್ಲಸ್ ಪಾಯಿಂಟ್ ಏನಿತ್ತು ಅಂತಂದರೆ ಅದರಲ್ಲಿ ನಾವು ಒಂದು ಡೆವಲಪ್ ಮಾಡಿದ್ದೆ. ಏನು ಡೆವಲಪ್ ಮಾಡಿದ್ದೆ? ಯಾವುದಾದ್ರು ಒಂದು, ಈಗ ಎಕ್ಸಾಂಪಲ್ ಒಂದು ಮೊಬೈಲ್, ಈಗ ನಾನು ಹೋಗ್ತಾ ಇದ್ದೀನಿ ಯಾವುದೊಂದು ಶಾಪಲ್ಲಿ ನಿಂತಿದ್ದೀನಿ. ಶಾಪಲ್ಲಿ ನಿಂತಾಗ ಆ ಡ್ರೆಸ್ ಪ್ರೈಸ್ ಏನಿದೆ ನನಗೆ ಗೊತ್ತಾಗ್ತಾ ಇತ್ತು. ಆ ಡ್ರೆಸ್ ಪ್ರೈಸ್ ಏನಿದೆಯಲ್ಲ ಅದು ನನಗೆ ಗೊತ್ತಾಗ್ತಾಯಿತ್ತು. ಅವ್ರು 1,000 ರೂಪಾಯಿ ಹೇಳಿದರೆ 300 ರೂಪಾಯಿ ಇದೆ ಪ್ರೈಸ್ ಮಾರ್ಕೆಟಲ್ಲಿ. ಹೆಂಗೆ ಸರ್ಚ್ ಆಗ್ತಾ ಇತ್ತು? ಗೂಗಲ್ದಿಂದ. ಭಾಳ ಸಣ್ಣದಾಯಿತು, ಕರೆಕ್ಟ್ ಅಲ್ವಾ? ಈ ವಿಡಿಯೋ ಮಾಡ್ತಾ ಇದ್ದೆ ನೋಡಿ, ನಮ್ಮ ತಮ್ಮ, ಅವನು ತಮ್ಮ ಅಂತಂದರೆ ನಮ್ಮ ಕಾಕನ ಮಗ ಮಂಜು ಅಂತ ಹೇಳ್ಬಿಟ್ಟು. ಅವನು ಇನ್ನೂ ನಮ್ಗಿನ್ನೂ ಮದುವೆ ಆಗಿರಲಿಲ್ಲ. ಅವಾಗ ಹೋಗ್ತಾ ಇದ್ದಾಗ, ಇಲ್ಲ ಅಲ್ಲದ ನೋಡು ಅವರೇ ನಿಮ್ಗೆ ಕನ್ಯೆ ಕೊಡಕ್ಕೆ ಕುಂತವ್ರು, ಅದೇ ಹುಡುಗಿ ನೋಡಿದ್ದೆ ಮದುವೆ ಮಾಡ್ಕೊಡ್ತಾ ಇರೋದು ಅಂತಂದ್ರು. ಅದರಲ್ಲಿ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ಎಷ್ಟು ಎಲ್ಲಿವರೆಗೂ ಯೂಸ್ ಆಗಿದೆ ಅಂತಂದರೆ, ಆ ಹುಡುಗಿ ನನಗಿಂತ 8 ವರ್ಷ ಸಣ್ಣಿಕೆದಳ ಅಂತಂದೆ ನಾನು. 8 ವರ್ಷ ಸಣ್ಣಿಕೆದಳ ಆಕೆ ನನಗಿಂತ. ಹೆಂಗೆ ಗೊತ್ತಾಯ್ತು? ಫೇಸ್ಬುಕ್. ಆ ಹುಡುಗಿನ ನೋಡಿಬಿಟ್ರೆ ಆ ಹುಡುಗಿ ಫಸ್ಟ್ ಫೋಟೋ ಹೊಡಿತಾ ಇತ್ತು, ಅದು ಆ ಹುಡುಗಿಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತಾ ಇತ್ತು. ಯಾವ ಥರ ಕೊಡ್ತಾ ಇತ್ತು? ಆ ಹುಡುಗಿ ಏನು ಮಾಡ್ತಾರೆ, ಆಕೆ ಟೇಸ್ಟ್ ಏನು, ಆ ಹುಡುಗಿ ಟೇಸ್ಟ್ ಏನು, ಆ ಹುಡುಗಿ ಏನೇನು ಆಕೆ ಫೋಟೋಸ್ ಹಾಕಿದ್ದಾರೆ, ಪ್ರತಿಯೊಂದು ಬರುತ್ತೆ. ಇದು ಎಷ್ಟು ನಿಮಗೆ ಈಸಿ ಅನಿಸ್ತಾ ಇದೆಯಲ್ಲ, ಇದು ಇನ್ನೊಂದು ಡಾರ್ಕ್ ಸೈಡ್ ಇದೆ ನಿಮ್ಮ ತಲೆಯಲ್ಲಿ. ಭಾಳ ದೊಡ್ಡ ಡಾರ್ಕ್ ಸೈಡ್ ಇದೆ. ಜಸ್ಟ್ ನಿಮ್ಮ ಫೇಸ್ ಸಿಕ್ಕರೆ ಸಾಕು, ಬೇಕಾದ ನೋಡ್ಬೋದು. ಈಗ ನಿಮ್ಮ ಮೊಬೈಲ್ನಲ್ಲಿ ಗ್ಯಾಲರಿದಲ್ಲಿ ಹೋದರೆ ನಿಮ್ಮ ವಾಟ್ಸಪ್ನಲ್ಲಿ ಯಾರ್ಯಾರು ಫೇಸಸ್ ಇದೆ ನಿಮ್ಮ ಫೋಟೋದಲ್ಲಿ, ವಾಟ್ಸಪ್ ಇರ್ಬೋದು, ಬೇಕಾದಿರ್ಬೋದು, ಕಾಲಿಕ್ ಅಂತ ಹೇಳಿಬಿಟ್ಟು ಒಂದು ಇದು ಇದೆ, ಸಪ್ರೇಟಾಗಿ ಮಾಡಿಕೊಡುತ್ತೆ ಫೋಟೋಸನ್ನು. ಆ ಫೋಟೋಸ್ ನೀವು ಕ್ಲಿಕ್ ಮಾಡಿದ್ರೆ ಪ್ರತಿಯೊಬ್ಬರು ಫೋಟೋಸನ್ನು ಸಣ್ಣ ಕ್ಲಿಕ್ ಮಾಡಿಕೊಟ್ಟಿರುತ್ತೆ. ಆ ಫೋಟೋಸ್ ಕ್ಲಿಕ್ ಮಾಡಿದ್ರೆ ಅವ್ರ ರಿಲೇಟೆಡ್ ಫೋಟೋಸ್ ತೋರಿಸುತ್ತೆ, ಕರೆಕ್ಟ್ ಅಲ್ವಾ? ಅದೇ ಥರ AI ಡೆವಲಪ್ ಆಗಿದೆ ಈಗ.
ಓಕೆ, ಆ AI ಯಾವ ಥರ ಇದೆಯಪ್ಪ ಅಂತ ಬರೀ ನೀವು ಫೋಟೋ ಕೊಟ್ಬಿಟ್ಟು ನನಗೆ ಈ ಥರ ಮಾಡಿಕೊಡು ಅಂತಂತಂದರೆ ಏನು ಹೇಳಿದ್ರೆ ಅದು ಮಾಡಿಕೊಡುತ್ತೆ. ಡಾರ್ಕ್ ಸೈಡಲ್ಲಿ ವಿಚಾರ ಮಾಡಿ, ನೀವು ಒಂದು ಸೈಡಲ್ಲ ಇನ್ನೊಂದು ಸೈಡಲ್ಲಿ ವಿಚಾರ ಮಾಡಿ. ಅದಕ್ಕೆ ಒಂದು ರಿಕ್ವೆಸ್ಟ್ ಏನಂತಂದರೆ, ನಿಮ್ಮ ಪರಿಚಯದವ್ರಿಗಾಗಲಿ ಅಥವಾ ನಿಮ್ಮ ಮನೆಯವ್ರಿಗಾಗಲಿ ಆದಷ್ಟು ಅದಕ್ಕಿಂತ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ. ಫೇಸ್ಬುಕ್ಕಲ್ಲಿ ಫೋಟೋ ಹಾಕೋದು, ನೆಕ್ಸ್ಟು ಗ್ರೂಪಲ್ಲಿ ಫೋಟೋ ತೆಗೆಸ್ಕೊಳ್ಳೋದು. ಒಟ್ಟು ಗ್ರೂಪಲ್ಲಿ ಬೇಕಾದ್ರೆ ಒಟ್ಟು ನಿಮ್ಮ ಫೋಟೋ ತಿಳ್ಕೊಂಬಿಡಿ. ಈಗ ಮೊದಲು ಅಂತ ಇದ್ರು ಗೊತ್ತಾ, ಇಲ್ಲ ನೀವು ಕೂದಲ ಸಿಕ್ಕರ ಮಾಟ ಮಾಡಿಸ್ತಾರ, ಅದು ಮಾಡಿಸ್ತಾರ, ಇದು ಮಾಡಿಸ್ತಾರ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ತಾರ ಅಂತ ಹೇಳ್ಬಿಟ್ಟು ಅದೇನು ಅವಶ್ಯಕತೆ ಇಲ್ಲ. ಈಗ ನಿಮ್ಮ ಫೋಟೋ ಸಿಕ್ಕರೆ ಸಾಕೀಗ ಮಾಟ ಮಾಡಿಸೋಕ್ಕಿಂತ ದೊಡ್ಡದಾಗುತ್ತೆ. ಅಂದ್ರೆ ನೀವದು ನಾ ಅಲ್ಲ ಅಂತ ಹೇಳಿ ಪ್ರೂವ್ ಮಾಡ್ಲಿಕ್ಕೆ ಅನ್ನೋದ್ರೊಳಗಡೆ ಇಡೀ ಊರು ಸುತ್ತ ಬಂದಿರುತ್ತೆ ಫೋಟೋ. ನೀವಲ್ಲ ಅಂತ ಹೇಳಿ ಪ್ರೂವ್ ಮಾಡ್ಲಿಕ್ಕೆ ಹೋಗ್ಬೇಕಂತ ಅನ್ನೋದ್ರೊಳಗಡೆ ಆಲ್ಮೋಸ್ಟ್ ಎಲ್ಲ ಮುಗಿದ್ಬಿಟ್ಟಿರುತ್ತೆ. ಇದು ಇನ್ನೊಂದು ಡಾರ್ಕ್ ಸೈಡ್ ಆಯ್ತು. ಹಾಗಾಗಿ ಈ 2 ನಿಮಿಷದನ್ನ ನಾನು ಯುಟಿಲೈಸ್ ಮಾಡ್ಕೊಂಡಿದ್ದೀನಿ ಅಂತ ನಾನು ಗೊತ್ತೀನಿ. ನಿಮ್ಗೆಲ್ಲರಿಗೂ ಇದು ಉಪಯೋಗ ಆಗುತ್ತೆ ಅಂತ ಧನ್ಯವಾದ. ದೊಡ್ಡ ಚಪ್ಪಾಳೆ ಬರಬೇಕು. ಈ ಸಂದರ್ಭದಲ್ಲಿ ಚಿತ್ರಸಂತೆ ರಾಜ್ಯೋತ್ಸವ ತಂಡದವರು ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.